ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ನಾವಿವಾಗ ಒಂದು ಪೊಸಿಷನ್ ಮಾಡಬೇಕು ಅಂತ ಬಂದಿದ್ದೀವಿ. ತುಂಬಾ ವೆಯ್ಟ್ ಮಾಡ್ತಿದ್ದೆ, ಬಟ್ ಇದು ಬ್ರೇಕ್ ಡೌನ್ ಕೊಟ್ಟಿದೆ. 50,600 ಇದೇನು ಬೇಸ್ ಅಂತ ಕನ್ಸಿಡರ್ ಮಾಡಿದ್ರು, ಅದನ್ನ ಬ್ರೇಕ್ ಡೌನ್ ಕೊಟ್ಟಿದೆ ಇವಾಗ. ಐ ಮೀನ್ ಬ್ರೇಕ್ ಡೌನ್ ಕೊಟ್ಟಾದ್ಮೇಲೆ ಎಲ್ಲರೂ ಸೆಲ್ ಸೈಡೇ ಹೋಗ್ತಾರೆ, ಬಟ್ ನಾನು ಇಲ್ಲೊಂದು ಕಾಲ್ ಸೈಡ್ ಅಪರ್ಚುನಿಟಿ ಫೈಂಡ್ ಮಾಡಕ್ ಬಂದಿದ್ದೀನಿ. ರೀಸನ್ ಇಷ್ಟೇ, ಕಂಟಿನ್ಯೂಸ್ ಬ್ರೇಕ್ ಡೌನ್, ಓನ್ಲಿ ಸೆಲ್ಲರ್ಸ್ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಆ ಕಾರಣದಿಂದ ನಾನಿಲ್ಲಿ ಕಾಲ್ ಸೈಡ್ ಪೊಸಿಷನ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ಓಕೆ, ಟ್ರೇಡ್ ಮಿಸ್ ಆಗೋ ಥರ ಇದೆ. ಇರಿ ನನ್ನ ಎಂಟ್ರಿ. ಓಕೆ, ಸ್ವಲ್ಪ ಬೇಗ ಎಂಟ್ರಿ ಆಗಬೇಕಿತ್ತು. ನೋ ಪ್ರಾಬ್ಲಮ್. ನೋಡೋಣ, ಸೆಲ್ಲರ್ಸ್ ಏನು ಮಾಡ್ತಾರೆ, ಇದನ್ನ ರಿಟ್ರೇಸ್ಮೆಂಟ್ ಸೆಲ್ಲೋಗು ಅಂತಾರೆ. ಒಂದು ಸ್ವಲ್ಪ ರೆಡ್ ಕ್ಯಾಂಡಲ್ ಆದರೆ ಅವಾಗ ಚೆನ್ನಾಗಿರುತ್ತೆ ಇದು. ಅವಾಗ ಕಂಟಿನ್ಯೂಸ್ ನಮ್ಮ ಟಾರ್ಗೆಟ್ ಈ ಲೆವೆಲ್ 740 50,750 ಈ ಲೆವೆಲ್ ಬ್ರೇಕ್ಔಟ್ ಆದಾಗ ಟಾರ್ಗೆಟ್ ಬುಕ್ ಮಾಡ್ಕೊತೀವಿ. ಏನಾಗುತ್ತೆ ಅಂದರೆ, ಇದು ಸಪೋಸ್ ಇದು ಸ್ವಲ್ಪ ಕೆಳಗಡೆ ಟ್ರೇಡ್ ಆದರೆ ನಮ್ಮ ಪ್ರೀಮಿಯಂ ತುಂಬ ಡಿಕೆ ಆಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಐ ಮೀನ್ ಇಲ್ಲಿ ಎಂಟ್ರಿ ಆಗಿದ್ರೆ ಚೆನ್ನಾಗಿರೋದು. ಈ ಪಾಯಿಂಟ್ ಹತ್ರ ಇಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ಎಂಟ್ರಿ ಆಗೋಣ ಅಂತ ಮುಂದೆ, ಅಷ್ಟರಲ್ಲಿ ಅಷ್ಟರಲ್ಲಿ ಮಿಸ್ ಆಯ್ತು ಟ್ರೇಡು. ಬಟ್ ನೋ ಪ್ರಾಬ್ಲಮ್, ಒಂದು 2-3 ನಿಮಿಷ ವೆಯ್ಟ್ ಮಾಡೋಣ. ಓಕೆ ಟ್ರೇಡರ್ಸ್, ನಾವೆಲ್ಲೊಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. 50,600 ಕಾಲ್ ಸೈಡ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಗೊತ್ತಿರುತ್ತೆ ನಿಮಗೆ, ನಮ್ಮ ಸೆಲ್ ಒಂದು 70 ಪಾಯಿಂಟ್ಸ್ ಇರುತ್ತೆ ಅಕಾರ್ಡಿಂಗ್ ಟು ಪ್ರೀಮಿಯಂ. ಎಟ್ಟು ಈ ಹೈ ಕ್ರಾಸ್ ಆಗುತ್ತಲ್ಲ, ಅವಾಗ ನಮ್ಮ ಪ್ರೀಮಿಯಂ ಪ್ರಕಾರ 70 ಪಾಯಿಂಟ್ಸ್ ಇದ್ರೆ ಅಲ್ಲಿ ನಮ್ಮ ಟಾರ್ಗೆಟ್ ಇರುತ್ತೆ. ಟ್ರೇಡ್ ತಗೊಳೋದಕ್ಕೆ ರೀಸನ್ ಸಿಂಪಲ್ಲು, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಹೋಗ್ತು. ಯಾವಾಗ ಈ ರೇಂಜ್ ಬ್ರೇಕ್ ಡೌನ್ ಆಯಿತು ಅವಾಗ ರಿವರ್ಸಲ್ ಪಾಸಿಬಿಲಿಟೀಸ್ ಇರುತ್ತೆ. ಆ ಕಾರಣದಿಂದ ನಾನು ಕಾಲ್ ಸೈಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೋ, ವೇಟ್ ಮಾಡ್ತೀನಿ. ಹಲೋ ಟ್ರೇಡರ್ಸ್, ನೀವಿಲ್ಲಿ ನೋಡ್ಬೋದು ನಾವೇನ್ ವ್ಯೂ ಇಟ್ಕೊಂಡು ಪೊಸಿಷನ್ ಮಾಡಿದ್ವೋ ಅದು ಎಕ್ಸಾಕ್ಟ್ ಆಗಿ ಹಂಗೆ ಆಗಿದೆ. ಟಾರ್ಗೆಟ್ ಆಲ್ಮೋಸ್ಟ್ ರೀಚ್ ಆಗಿದೆ. ಐ ಮೀನ್ ಓವರ್ ಅಚೀವ್ ಆಗಿದೆ. ಪ್ರೀಮಿಯಂ ನೋಡಿದ್ರೇನು ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ನೋಡೋಣ, 100 ಪಾಯಿಂಟ್ಸ್ ಟಾರ್ಗೆಟ್ ರೀಚ್ ಆಗಿದೆ. ಒಂದು ರೆಡ್ ಕ್ಯಾಂಡಲ್ ಅಥವಾ ಟಾರ್ಗೆಟ್ ಕಡಿಮೆ ಆಗ್ತಿದೆ ಅನ್ಸಿದ್ರೆ ನಾವು ಎಕ್ಸಿಟ್ ಆಗೋಣ. ವೇಟ್ ಮಾಡೋಣ, ನೋಡೋಣ. ಇಲ್ಲಿ ಯಾರ್ಯಾರು ಸೆಲ್ ಮಾಡ್ಕೊಂಡು ಕೂತಿದೆ ಅವ್ರು ಇನ್ನೊಂದು ಸ್ವಲ್ಪ ಟಾರ್ಗೆಟ್ 800, 950, 1000 ಅಲ್ಲಿಟ್ಟಿರ್ತಾರೆ. ಅವಾಗ ನಾವು ನೋಡೋಣ ಏನಾಗುತ್ತೆ ಅಂತ. ಓಕೆ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು 100 ಪಾಯಿಂಟ್ಸ್ ಪ್ಲಸ್ ಟಾರ್ಗೆಟ್ ರೀಚ್ ಆಗಿದೆ ನಮ್ಮದು. ನಾವೇನು ವ್ಯೂ ಇಟ್ಕೊಂಡು ಪೊಸಿಷನ್ ಮಾಡಿದ್ವೋ ಆ ವ್ಯೂ ಅಲ್ಲೇ ಎಕ್ಸಿಕ್ಯೂಟ್ ಆಗಿದೆ ಕಾಲ್ ಸೈಡ್ಗೆ. ನಾನು ಇಲ್ಲಿ ನನ್ನ ಪೊಸಿಷನ್ ಎಕ್ಸಿಟ್ ಮಾಡ್ತಿದ್ದೀನಿ. ಈ ಬ್ಲೂ ಕ್ಯಾಂಡಲಲ್ಲೇ ನೋಡ್ಬೋದು 100 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಟಾರ್ಗೆಟ್ ಓಡ್ತಾ ಇದೆ. ಓಕೆ, ನಾನು ಇಲ್ಲಿ ಎಕ್ಸಿಟ್ ಆಗ್ತಿದ್ದೀನಿ. ಓಕೆ, ಆರ್ಡರ್ ಎಷ್ಟೊತ್ತು ಪ್ಲೇಸ್ ಮಾಡಿ 10:01ಗೆ ಅರೌಂಡ್ ಈ ಕ್ಯಾಂಡಲ್ ಹತ್ರ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು. ಇಲ್ಲಿ ಈ ಕ್ಯಾಂಡಲ್ ಹತ್ರ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು. ಆರ್ಡರ್ ಪ್ಲೇಸ್ ಮಾಡಿದಾಗಿಂದ ಸ್ವಲ್ಪ ಲಾಸ್, ಆಮೇಲೆ ಟ್ರೆಂಡ್ ಪಾಸಿಟಿವ್ ಇತ್ತು. ನಾವು ಆರ್ಡರ್ ಪ್ಲೇಸ್ ಮಾಡಿದ ಉದ್ದೇಶ ಇಷ್ಟೇ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ರೇಂಜ್ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆಗಿದ ತಕ್ಷಣ ಎಲ್ಲರೂ ಸೆಲ್ಲರ್ಸ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಐ ಮೀನ್ ಸೆಲ್ ಮಾಡೋಣ, ಇದು ನೆಗೆಟಿವ್ ಟ್ರೆಂಡ್ ಆಗಿಬಿಡುತ್ತೆ ಅಂತ. ನಾನು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದೆ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ, ನೀವು ನೋಡ್ಬೋದು. ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇಮಿಡಿಯೇಟ್ ಇದನ್ನ ಏನು ಅನ್ಕೊಂಡಿರ್ತಾರೆ, ಇದು ಯಾರು ಬೈ ಮಾಡಿರಲ್ಲ. ಇಲ್ಲಿ ಇದನ್ನ ರಿಟ್ರೇಸ್ಮೆಂಟ್ ಆಗ್ತಿದೆ, ಸೆಲ್ ಮಾಡೋಣ, ರಿಟ್ರೇಸ್ಮೆಂಟ್ ಆಗ್ತಿದೆ, ಸೆಲ್ ಮಾಡೋಣ ಅಂತ ಸೆಲ್ ಮಾಡಿರ್ತಾರೆ. ಅವ್ರದ್ದು ನಮಗೆ ಸ್ಟಾಪ್ ಲಾಸ್ ಎಲ್ಲಿ ಸಿಗುತ್ತೆ ಅಂದರೆ ಈ ಸ್ವಿಂಗ್ ಹೈ ಹತ್ರ. ನೋಡಿ, ಅವ್ರು ಸ್ಟಾಪ್ ಲಾಸ್ ತಿಂತು ಸ್ವಲ್ಪ ಟೈಮ್ ತಗೊಂತು. ಇವಾಗ ಬೈಯರ್ಸ್ ಇನ್ವೈಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೇ ಬಿ ಇದು ಇವಾಗ ಇಲ್ಲಿಂದನೇ ರಿವರ್ಸ್ ಆಗ್ಬೋದು ಅಥವಾ ಇಲ್ಲಿಂದನೇ ಮೇಲೆ ಹೋಗ್ಬೋದು. ಬಟ್ ನಮ್ಗೆ ಅದರಲ್ಲಿ ಏನೂ ಇಂಟ್ರೆಸ್ಟ್ ಇರಲ್ಲ. ನಮ್ದು ಟಾರ್ಗೆಟ್ ರೀಚ್ ಆಗಿದೆ. 3,600, ಆಲ್ಮೋಸ್ಟ್ 120 ಪಾಯಿಂಟ್ಸ್ ಟಾರ್ಗೆಟ್ ರೀಚ್ ಆಗಿದೆ. ನೀವು ಆರ್ಡರ್ಸ್ ನೋಡ್ಬೋದು, 10:21 ನಾವು ಎಕ್ಸಿಟ್ ಆಗಿರೋದು. ಓಕೆ, ಅರೌಂಡ್ ಈ ಕ್ಯಾಂಡಲ್ ಹತ್ರ ಸ್ವಿಂಗಲ್ಲಿ ಎಕ್ಸಿಟ್ ಆಗಿರೋದು. ಓಕೆ ಟ್ರೇಡರ್ಸ್, ಇವತ್ತಿಗಿಷ್ಟೇ. ನಾಳೆ ಸಿಗೋಣ ಟ್ರೇಡರ್ಸ್.